ನಮ್ಮ ಮಡಿಕೆ ಅವ್ರು ಹೇಳಿದಂಥ ವಿಷಯದಲ್ಲಿ ಒಂದು ಸ್ಪಷ್ಟತೆ ತಂದ್ಕೋಬೇಕು. ನಾನು RSS ಅನ್ನ ಅವರು ಏನೋ ಆಪಾದನೆ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ನಾನು ಯಾವುದೋ ಮುಜಾಹಿದ್ದೀನು ಅಥವಾ ಲಷ್ಕರಿ ತೊಯ್ಬಾ ಅಥವಾ ತಾಲಿಬಾನಿಗಂತೂ ಹೋಲ್ಸಂಗೆ ಇಲ್ಲ. ಆಗದೇ ಇಲ್ಲ. ಅವೆರಡಕ್ಕೆ ಯಾಕಂದ್ರೆ ಅವ್ರು ಸ್ವಾಗತ ಮಾಡ್ಬಿಟ್ಟಿದ್ದಾರೆ. ಅದಿರಲಿ, ಅದರಿಂದ ಅದಕ್ಕೆ ನಾನು ಹೋಲಿಸಿ ಖಂಡಿತ ನಾನು ಮಾತಾಡಲ್ಲ, ಖಂಡಿತ ಮಾತಾಡಲ್ಲ. ಆದರೆ RSS ಕೆಲವಷ್ಟು ಪ್ರಶ್ನೆಗಳಿಗೆ ಅದು ಉತ್ತರ ಕೊಡಬೇಕಾದಂಥ ಒಂದು ಹೊಣೆಗಾರಿಕೆ ಸ್ಥಾನದಲ್ಲಿ ಅದಿದೆ. ನಾನು ಮಧ್ಯದಲ್ಲಿ ಒಂದು ಪ್ರಾಸಂಗಿಕವಾಗಿ ಹೇಳಿದೆ, 95 ಚರ್ಚೆ ಆಗ್ತಿದೆ ಎಲ್ಲ ಕಡೆ, ಎಲ್ಲ ಅದು ಇರಲಿ, ಅದೆಲ್ಲ ಅದೇ ದೊಡ್ಡ ಸಬ್ಜೆಕ್ಟ್ ಅಲ್ಲ. ನೂರೇ ತುಂಬಿದೆ ಅನ್ನೋದಕ್ಕೆ ನೀವು ಡಿಕ್ಲೇರ್ ಮಾಡಿದ್ದೀರಿ, ನಂದು ಏನು ತಕರಾರಿಲ್ಲ. 125 ಆಗಲಿ 150 ಆಗಲಿ, ನಿಮ್ಮ ಚಿಂತನೆ ಸ್ವಲ್ಪ ಇನ್ನಷ್ಟು ವಿಶ್ವ ವೈಶಾಲ್ಯವಾಗಲಿ, ಭಾರತವನ್ನು ವಿಶ್ವಗುರು ಅಂತ ಮಾಡಬೇಕು ಅಂತ ನಿಮಗೆ ಆಸೆ ಇದೆ. ಆ ವಿಶ್ವಗುರು ಅಂತ ಮಾಡಬೇಕು ಅಂತ ಹೋದಾಗ ನೀವು ಹಿಂಗೆ ಯೋಚನೆ ಮಾಡಬೇಡಿ, ಸ್ವಲ್ಪ ಹಿಂಗೆ ಭಾರತ ಎಲ್ಲರಿಗೂ ಭಾರತವನ್ನು ಪ್ರೀತಿಸೋ ಎಲ್ಲರಿಗೂ ಇವರು ವಿಶ್ವಗುರು ಮಾಡ್ಬೇಕಂತಾದಾಗ ಇವರಿಗೊಂದು ಭಾರಿ ದೊಡ್ಡ ಇದಿದೆ. ಏನು ವಿಶ್ವಗುರು ಅಂತ ಮಾಡಬೇಕು ಅಂತಾದಾಗ ಆ ವಿಶ್ವಗುರು ಆಗೋದೇನಾದರೂ ನಮ್ಮ ದೇವೇಗೌಡರ ಪ್ರಧಾನಿ ಸ್ಥಾನದಲ್ಲಿ ಅದು ಆಗುತ್ತೆ ಅಂದರೆ RSSನವ್ರಿಗೆ ಬೇಸರ ಇದೆ. ಅದು ಹೇಳ್ತೀನಿ, ಕಂಪ್ಲೀಟ್ ಮಾಡಕ್ ಬಿಡಿ. ಅಕಸ್ಮಾತ್ ಅದು ಮನಮೋಹನ್ ಸಿಂಗ್ ಅವರು ಇದ್ದ ಕಾಲದಲ್ಲಿ ವಿಶ್ವಗುರು ಆಗುತ್ತೆ ಅಂದ್ರೆ ಬೇಸರ ಇದೆ. ಈಗ ವಿಶ್ವಗುರು ಹೌದಾ ಅಲ್ಲ, ಇವ್ರ ನರೇಶನ್ ಅಂತೂ ಚಾಲ್ತಿಯಲ್ಲಿ ವಿಶ್ವಗುರು ಅಂತ ಇದಲ್ಲ. ಮತ್ತು RSS ತಾನು ಸಾಂಸ್ಕೃತಿಕ ಸಂಘಟನೆ ಅಂತ ಹೇಳ್ತಾ ಹೊತ್ತಿನಲ್ಲಿ ದಂಡವನ್ನ ಸಾರ್ವಜನಿಕವಾಗಿ ಗುಂಪುವಾಗಿ ಪ್ರದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ.